ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ, ಹೌದಾ ರಚನಾ, ನೀನಾ ಮಾಧುರಿನಿ ಕೊಂದದ್ದು ಅಂತ ಹೇಳ್ತಾರೆ. ಜೀವನಿಗಂದು ತುಂಬಾ ಸಿಟ್ಟು ಬರುತ್ತೆ. ಆಗ ರಚನಾ ಹೇಳ್ತಾಳೆ, ಹೌದು ನಾನೇ ಕೊಂದಿದ್ದು ಅಂತ ಹೇಳ್ತಾರೆ. ಆಗ ಬಾಲ್ಯ ಹೇಳ್ತೇನೆ, ಏನು ರಚನಾ ಅವರೇ, ಏನು ಹೇಳ್ತಿದ್ದೀರಾ? ನೋಡಿ ರಚನಾ ಅವರೇ, ಯಾರ್ದು ಬಲವಂತಕ್ಕೆ ನೀವು ಈ ರೀತಿ ಹೇಳ್ತಿಲ್ಲ ಅಲ್ವಾ, ಯಾರಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಹೇಳಿ ರಚನಾ ಅವರೇ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಇಲ್ಲ ಬಾಲ, ನಾನೇ ಕೊಂದಿದ್ದು ಅಂತ ತುಂಬಾ ಜೋರಾಗಿ ಹತ್ಬಿಟ್ಟು ಹೇಳ್ತಾಳೆ. ಆಗ ಜೀವಂಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಜೀವ ರಚನನ ಕುತ್ತಿಗೆ ಹಿಡಿಸ್ಕಿ ಅವಳನ್ನ ಸಾಯಿಸ್ಲಿಕ್ಕಂತಾನೆ ಹೋಗ್ತಾರೆ. ಆಗ ಕಪಿಲ್, ರಾಣ ಎಲ್ಲರೂ ತಡೀತಾರೆ. ಬಿಡು ಜೀವ, ಬಿಡು ಜೀವ, ಒಂದು ವೇಳೆ ರಚನೆನೇ ಕೊಂದಿದ್ರೆ ಅವಳಿಗೆ ನ್ಯಾಯದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ, ಬಿಡು ಜೀವ ಅಂತ ಹೇಳ್ತಾರೆ. ಆಗ ಜೀವ ಹೇಳ್ತಾನೆ, ಛೀ, ನೀನು ಒಂದು ಹೆಣ್ಣ, ನನ್ನ ಹೆಂಡತಿನ ಕೊಂದು ನನ್ನ ಹೆಂಡತಿ ಜಾಗಕ್ಕೆ ಬಂದಿದ್ಯಾ? ಕೃಷ್ಣನಿಗೆ ಅಮ್ಮ ಇಲ್ಲದಾಗೆ ಮಾಡಿದ್ದು ನೀನಾ? ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಕಣೆ, ನಿನಗೆ ನಾನು ತಕ್ಕ ಪಾಠ ಕಲಿಸ್ತೇನೆ ಅಂತ ಹೇಳ್ತಾ ಇರ್ತಾನೆ ಜೀವ. ಇನ್ನು ಕೃಷ್ಣ ಹೇಳ್ತಾಳೆ, ಬೇಬಿ ಅಮ್ಮ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ನೋಡು ಕೃಷ್ಣ, ಇನ್ನಿಂಗ್ ನಾನೇ ಎಲ್ಲ ಅಂತ ಹೇಳ್ತಾನೆ. ಆದರೆ ರಚನ ಮಾತು ಕೇಳಿಕೆ ಯಾರು ರೆಡಿನೇ ಇರಲ್ಲ. ಇನ್ನು ಅಲ್ಲಿಗೆ ವಜ್ರೇಶ್ವರಿ ಬರ್ತಾಳೆ. ವಜ್ರೇಶ್ವರಿ ಬಂದು ಹೇಳ್ತಾಳೆ, ಮಾಧುರಿನ ಕೊಂದಿದ್ದು ಬೇರೆ ಯಾರೂ ಅಲ್ಲ, ನಾನು ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಜೀವ ಹೇಳ್ತಾನೆ, ಏನು ಹೇಳ್ತಿದ್ದೀರಾ, ನೀವಾ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಿದ್ದಾಳೆ, ಏನು ಹೇಳ್ತಿದ್ಯಮ್ಮ, ನೀನಾ ಅಂತ ಹೇಳ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ, ಹೌದು, ಆವತ್ತು ಮಾಧುರಿಗೆ ರಚನಾ ಕಾರಿಂದ ಆಕ್ಸಿಡೆಂಟ್ ಆಯಿತು. ಆದರೆ ಅವಳು ಮಾಧುರಿನ ರಸ್ತೆಯಲ್ಲಿ ಬಿಟ್ಟು ಹೋಗಲಿಲ್ಲ, ಅವಳನ್ನು ಹಾಸ್ಪಿಟ್ಲಿಗೂ ಸೇರಿಸಿದ್ಲು, ಅವಳಿಗೆ ತನ್ನ ರಕ್ತ ಕೊಟ್ಟು ಜೀವನ ಉಳಿಸಿದ್ಲು. ಆದರೆ ನಾನು ಅವಳೇನಾದರೂ ಸತ್ತರೆ, ಅವಳೇನಾದರೂ ಬಾಯಿ ಬಿಟ್ಟರೆ ರಚನನ ಸಿನಿಮಾ ಕರಿಯರ್ಗೆ ಏನಾದರೂ ತೊಂದರೆ ಆಗುತ್ತೋ ಅಂತ ಹೇಳಿ ಅವಳನ್ನು ಸಾಯಿಸೋಕೆ ಹೋದೆ, ಅವಳನ್ನು ಸಾಯಿಸಿಬಿಟ್ಟೆ. ಆದರೆ ಇದೆಲ್ಲ ರಚನೆಗೆ ಯಾವುದೂ ಗೊತ್ತಿರಲಿಲ್ಲ. ರಚನಾ ಅಂದ್ಕೊಂಡ್ಳು ಮಾಧುರಿನ ಸಾಯಿಸಿದ್ದು ಅವಳೇ ಅಂತ, ಆದರೆ ಅವಳನ್ನು ಸಾಯಿಸಿದ್ದು ನಾನಲ್ಲ. ಆದರೆ ಏನು ಗೊತ್ತಾ, ಈ ವಿಚಾರ ನನಗೂ ಮತ್ತು ದೇವಿಗೂ ಗೊತ್ತಿತ್ತು. ದೇವಿಗೆ ಈ ವಿಚಾರ ಎಲ್ಲನೂ ಗೊತ್ತಿತ್ತು. ಅವಳು ನಾನು ಸಾಯಿಸುವ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನನಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ. ಆಗ ಮನೆಯವ್ರಿಗೆ ಇನ್ನೂ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಭಾಮಿನಿ ಹೇಳ್ತಾಳೆ, ಏನು ಹೇಳ್ತಿದ್ದೀರಾ, ಒಬ್ಬರ ಮೇಲೆ ಒಬ್ಬರು ದೂರ ಹಾಕ್ತಿದ್ದೀರಾ, ಏನು ಮೊದಲು ಪೊಲೀಸರನ್ನು ಕರೆಸಿ, ಆವಾಗ ಪೊಲೀಸರೇ ಎಲ್ಲ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಇಲ್ಲ ಅಣ್ಣ, ನಾನೇನು ಮಾಡಲಿಲ್ಲ, ಇವ್ರು ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ, ರಚನನಿಗೆ ತಪ್ಪಿಸೋಕ್ಕೋಸ್ಕರ ಇವರು ವಜ್ರೇಶ್ವರಿ ಅವರು ನಾಟಕ ಮಾಡ್ತಿದ್ದಾರೆ, ಅವರೇ ಕೊಂದೆ ಅಂತ ಹೇಳ್ಕೊಂಡು. ಇಲ್ಲ, ಇದೆಲ್ಲ ನಾಟಕ ಮಾಡ್ತಿರೋದು ಅಂತ ಹೇಳ್ತಾರೆ. ಆವಾಗ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಹೇಳ್ತಾರೆ, ವಜ್ರೇಶ್ವರಿ ಮೇಡಮ್ ಕರೆದ್ರು, ಅದಕ್ಕೆ ಬಂದ್ವಿ ಅಂತ ಹೇಳ್ತಾರೆ. ಆವಾಗ ವಜ್ರೇಶ್ವರಿ ಹೇಳ್ತಾರೆ, ನಾನೇ ಕರೆದೆ ಪೊಲೀಸರನ್ನು, ಯಾಕಂದರೆ ನಾನು ತಪ್ಪು ಒಪ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ನಾನೇ ಕರೆದೆ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ನಾನೇ ಹೇಳಿದೆ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಇಲ್ಲ, ತಪ್ಪು ಮಾಡಿದ್ದು ರಚನಾ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಹೌದು, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಕಪಿಲ್ ಹೇಳ್ತಾನೆ, ನೋಡೋಣ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೇನೆ ಅಂತ ಹೇಳಿ ಒಳಗೆ ಹೋಗಿ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಬರ್ತಾನೆ. ಅವನು ದೇವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಮಾಧುರಿಯನ್ನು ಕೊಂದಿದ್ದ ವಿಡಿಯೋ ಹಿಡ್ಕೊಂಡು ದೇವಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಹೇಳ್ತಾರೆ, ಅತ್ತಿಗೆ ಈ ವ್ಯಕ್ತಿ ಫೋಟೋ ತೋರಿಸಿ, ಇವರನ್ನು ಹುಡುಕು, ಏನಾದರೂ ಯೂಸ್ ಆಗ್ಬೋದು ಅಂತ ಹೇಳಿದರು ಅಂತ ನಾನು ಇವರನ್ನು ಹುಡ್ಕೊಂಡು ಬಂದು ನಿನ್ನೆನೇ ರೂಮಲ್ಲಿ ಲಾಕ್ ಮಾಡಿದೆ. ಇವಾಗ ಹೇಳು, ಯಾಕೆ ನೀನು ದೇವಿಗೆ ಹಣ ಕೊಡ್ತಿದ್ದೆ, ಅದನ್ನು ನಾವು ನೋಡಿದ್ದೇವೆ ಅಂತ ಹೇಳ್ತಾನೆ ಕಪಿಲ್. ಆವಾಗ ಅವನು ಹೇಳ್ತಾನೆ, ಅದು ಯಾಕಂದರೆ ಈ ದೇವಿಯವರೇ ಮಾಧುರಿ ಮೇಡಮನ್ನು ಸಾಯಿಸಿದ್ದು ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರಿಗೂ ಇನ್ನೂ ಶಾಕ್ ಆಗುತ್ತೆ. ಏನಿದು, ಒಬ್ಬರೊಬ್ರು ಒಂದೊಂದು ರೀತಿ ಹೇಳ್ತಿದ್ದಾರಲ್ವಾ ಅಂತ ಹೇಳ್ಕೊಂಡು. ಆಗ ಆ ವ್ಯಕ್ತಿ ಹೇಳ್ತಾನೆ, ಹೌದು ಸರ್, ಈ ದೇವಿನೇ ಸಾಯಿಸಿದ್ದು. ಮಾಧುರಿ ಅವರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಿಗೆ ರಚನ ಕರ್ಕೊಂಡು ಬಂದಾಗ ನಾನೇ ಅಲ್ಲಿ ಡ್ಯೂಟಿ ಡಾಕ್ಟರಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ನಾನಲ್ಲಿ ದೇವಿಯನ್ನು ನೋಡಿದೆ. ಆದರೆ ದೇವಿ ಆ್ಯಕ್ಟಿವಿಟೀಸ್ ಯಾಕೋ ತಪ್ಪಾಗಿ ಕಾಣಿಸ್ತಾ ಇತ್ತು. ಅವಳು ಯಾರು ನೋಡ್ದಿದ್ದ ಹಾಗೆ ರೂಮಿಗೆ ಬಂದು ಇಂಜೆಕ್ಷನ್ ಕೊಟ್ಟು ಮಾಧುರಿ ಬೇಡ ಅಂದರೂ ಮಾಧುರಿನೇ ಸಾಯಿಸಿಬಿಟ್ಲು. ಅದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದೆ. ಅಷ್ಟೇ ಅಲ್ಲ, ಆ ವಿಷಯ ನಾನು ಹೇಳಬಾರ್ದು ಅಂದರೆ ಹಣ ಕೊಡು ಅಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಆಗ ಪೊಲೀಸರು ಹೇಳ್ತಾರೆ, ಹೌದಾ, ಇದೇ ಸತ್ಯವಾ, ಹಾಗಾದರೆ ನಿನ್ನದ ಸಾಕ್ಷಿ ಏನಿದೆ ತೋರಿಸು ಅಂತ ಹೇಳ್ತಾರೆ. ಆವಾಗ ಆ ವ್ಯಕ್ತಿ ದೇವಿ ಮಾಧುರಿನ ಸಾಯಿಸಿರೋ ವಿಡಿಯೋನ ತೋರಿಸ್ತಾರೆ. ಆಗ ಮನೆಯವರೆಲ್ರಿಗೂ ತುಂಬಾ
ಶಾಕ್ ಆಗುತ್ತೆ. ಇನ್ನು ರಾಣಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಆವಾಗ ದೇವಿ ಹೇಳ್ತಾಳೆ, ಇಲ್ಲ ಇಲ್ಲ ಇದೆಲ್ಲ ವಿಡಿಯೋ ನಿಜ ಅಲ್ಲ, ಇದು AI ಯೂಸ್ ಮಾಡಿರೋ ವಿಡಿಯೋ, ಇದೆಲ್ಲ ಸುಳ್ಳು, ನಂಬೇಡ ಅಣ್ಣ, ಇದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳ್ತಾಳೆ. ಆಗ ಪದ್ಮಾಜ ಬರ್ತಾಳೆ. ಪದ್ಮಾಜ ಬಂದು ಒಂದು ಕೆನ್ನೆಗೆ ಬಾರಿಸ್ತಾಳೆ ದೇವಿದು ಮತ್ತು ಕನಕಾಂಬರಿಗೆ ಸರಿ ಕೆನ್ನೆಗೆ ಬಾರಿಸ್ತಾಳೆ. ಆವಾಗ ದೇವಿ ಹೇಳ್ತಾಳೆ, ಯಾಕೆ ದೊಡ್ಡಮ್ಮ ನಂಗೆ ಹೊಡಿತಿದ್ದೀರಾ ಅಂತ ಹೇಳ್ತಾಳೆ. ಇನ್ನು ಕನಕಾಂಬರ್ ಹೇಳ್ತಾಳೆ, ಯಾಕೆ ನನಗೆ ಹೊಡಿತಿದ್ಯಾ ಅಕ್ಕ ಅಂತ ಹೇಳ್ತಾಳೆ. ಆಗ ನಿಮ್ಮಿಬ್ರು ಇನ್ನೆಷ್ಟಂತ ತಪ್ಪು ಮಾಡ್ತೀರಾ, ಇನ್ನೆಷ್ಟಂತ ನಾಟಕ ಮಾಡ್ತೀರಾ, ನಿಮ್ಮ ಜನ್ಮಕ್ಕಿಷ್ಟು ನಿಮ್ಗೇನು ಅನಿಸಲ್ವಾ? ನೋಡಿ ನನ್ನ ಮಗ ನನ್ನಿಂದ ದೂರ ಮಾಡಿದ್ರಿ, ಪಾಪ ಅವನು ಅಮ್ಮನ ಪ್ರೀತಿಯೇ ಸಿಕ್ತಾಗೆ ಮಾಡಿದ್ರಿ, ನಿಮ್ಮನ್ನಂತೂ ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಆವಾಗ ಜೀವ ಹೇಳ್ತಾನೆ, ಏನಮ್ಮ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ಪದ್ಮ ಕರೆಸಿ, ನನ್ನನ್ನು ದೂರ ಮಾಡಿಸಿದ್ರು ಈ ಕನಕಾಂಬರಿಯೇ, ಅಷ್ಟೇ ಅಲ್ಲ ಮನೆ ಆಗಿದೆ ಅಂತ ಹೇಳಿ ಈ ದೇವಿಯೇ. ಇನ್ನೂ ಏನು ಗೊತ್ತಾ, ಮಾಧುರಿ ಮತ್ತು ನೀನು ಪ್ರೀತಿಸಿರೋ ವಿಷಯ ಇವ್ರು ಎಲ್ರಿಗೂ ಗೊತ್ತಿತ್ತು. ದೇವಿ ಮತ್ತು ಕನಕಾಂಬರಿಗೆ ಗೊತ್ತಿದ್ದೆ ರಾಣ ಮತ್ತು ಜೀವನ್ ನಡುವೆ ಜಗಳ ಬರಲಿ ಅಂತ ಹೇಳ್ಕೊಂಡೆ ಕನಕಾಂಬರಿ ಮಾಧುರಿ ಫೋಟೋನ ರಾಣಗೆ ತಗೊಂಡು ಬಂದು ಕೊಟ್ಲು. ರಾಣ ಮಾಧುರಿನ ಇಷ್ಟಪಡೋ ಹಾಗೆ ಮಾಡಿದ್ಲು. ಅಷ್ಟೇ ಅಲ್ಲ, ರಾಣನೇ ಮಾಧುರಿಗೆ ಮೋಸ ಮಾಡಿದ್ಲು, ಮಾಧುರಿ ರಾಣಗೆ ಮೋಸ ಮಾಡಿದ್ಲು ಅನ್ನೋ ಥರ ಎಲ್ಲರಿಗೂ ಪ್ರತಿಬಿಂಬಿಸಿದ್ಲು. ಇನ್ನು ಜೀವನೇ ರಾಣಗೆ ಮೋಸ ಮಾಡಿ ಮಾಧುರಿನ ಮದುವೆ ಆಗಿ ಬಂದ ಅನ್ನೋ ಥರನೇ ಮಾಡಿದ್ಲು. ಈ ಎಲ್ಲ ಮಾಡಿದ್ದು ಈ ದೇವಿ ಮತ್ತು ಕನಕಾಂಬರಿಯೇ. ಇದೆಲ್ಲ ಅವ್ರು ನನ್ನ ಹತ್ರನೇ ಹೇಳಿದರು. ಇಂಥ ಪಾಪಿಗಳು ಅಣ್ಣ ತಮ್ಮನ ದೂರ ಮಾಡ್ಲಿಕ್ಕೆ ನೋಡಿದರು, ಅಮ್ಮ ಮಗನ ದೂರ ಮಾಡಲಿಕ್ಕೆ ನೋಡಿದ್ರು ಈ ಪಾಪಿಗಳು ಅಂತ ಹೇಳ್ತಾರೆ. ಆಗ ಜೀವ ಹೇಳ್ತಾನೆ, ಏನೇ ನಿಂಗೆ ಸಿಟ್ಟು ನಮ್ಮ ಫ್ಯಾಮಿಲಿ ಮೇಲೆ, ನಾವೇನೇ ಮಾಡಿದ್ವಿ ಅಂತ ಹೇಳ್ತಾಳೆ. ಆವಾಗ ದೇವಿ ಹೇಳ್ತಾಳೆ, ಹೌದು ಇದೆಲ್ಲ ಮಾಡಿದ್ದು ನಾನೇ, ಯಾಕಂದರೆ ನಿಮ್ಮ ಫ್ಯಾಮಿಲಿ ಸರ್ವನಾಶ ಆಗಬೇಕು. ನೀವು ನನ್ನ ಅಪ್ಪನ ಕೊಂದ್ರಿ, ನಾನು ಪ್ರೀತಿ ಮಾಡೋ ಹುಡುಗನನ್ನು ಕೊಂದ್ರಿ, ನಿಮ್ಮನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ದೇವಿ. ಆಗ ಜೀವ ಹೇಳ್ತಾನೆ, ನೋಡು ದೇವಿ, ನಿನ್ನ ಅಪ್ಪನ ಕೊಂದಿದ್ದು ನಾವಲ್ಲ, ನೀ ಪ್ರೀತಿ ಮಾಡೋ ಹುಡುಗ ಇದ್ದಾನಲ್ವ, ಅವನು ದೊಡ್ಡ ರೌಡಿ, ಅವನಿಗೆ ಈಗಾಗಲೇ ಮದುವೆ ಆಗಿದೆ, ಅವನ ಅಪ್ಪನ ಕಡೆಯವರು ನಿನ್ನಪ್ಪನ ಸಾಯಿಸಿದ್ದು. ಇದೆಲ್ಲ ಮಾಡಿದ್ದು ನೀನು ಪ್ರೀತಿ ಮಾಡೋ ಹುಡುಗನ ಕಡೆಯವರೇ, ನಿಮ್ಮ ಅಪ್ಪ ನೀ ಅಂದ್ಕೊಂಡಷ್ಟು ಒಳ್ಳೆಯವರು ಅಲ್ಲ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಇದೆಲ್ಲ ನಾನು ನಂಬಲ್ಲ ಅಂತ ಹೇಳ್ತಾಳೆ. ಆಗ ಪೊಲೀಸರು ಹೇಳ್ತಾರೆ, ಎಲ್ಲ ನಂಬೋ ಹಾಗೆ ನಾವು ಮಾಡ್ತೇವೆ ಅಂತ ಹೇಳಿ ಇಬ್ಬರನ್ನು ಬೈದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಇನ್ನು ಮನೆಯಲ್ಲಿ ಖುಷಿಯ ವಾತಾವರಣ ತುಂಬಿರುತ್ತೆ. ಇಂತೂ ಮನೆಯಲ್ಲಿದ್ದ ಸಮಸ್ಯೆಗಳು ಎಲ್ಲನೂ ಪರಿಹಾರ ಆಯ್ತು ತಿಳ್ಕೊಂಡು ತುಂಬಾ ಖುಷಿಯಲ್ಲಿರ್ತಾರೆ. ಇನ್ನು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ಕೊಂಡು ತುಂಬ ಖುಷಿಯಲ್ಲಿರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.